ಬೆಳಕಿನ ವಿಕಾಸನ ಯಾವ ರೀತಿ ಆಯ್ತು ರೈಲ್ವೆದಲ್ಲಿ ಅಂತ ಹೇಳಿ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಮುಂಚೆ ಎಲೆಕ್ಟ್ರಿಸಿಟಿ ಇಲ್ದಿರೋ ಟೈಮ್ ಅಲ್ಲಿ ಈ ಆಯಿಲ್ ಲ್ಯಾಂಪ್ ಗಳನ್ನ ಬಳಸೋರು. ನಂತರ ಏನಂತಂದ್ರೆ ಕೆರೋಸಿನ್ ಲ್ಯಾಂಪ್ ಗಳು ಬಂದು, ಆಮೇಲೆ ಇನ್ಕ್ಯಾನ್ಸೆಂಟ್ ಲ್ಯಾಂಪ್, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲ್ಯಾಂಪ್, ಹೈ ಪ್ರೆಷರ್ ಸೋಡಿಯಂ ಆಂಪಲ್ ಲ್ಯಾಂಪ್, ಮೆಟಲ್ ಹೈಲೈಟ್ ಲ್ಯಾಂಪ್, ಫ್ಲೋರೋಸೆಂಟ್ ಟ್ಯೂಬ್, ಇವಾಗೆಲ್ಲ LED ಲೈಟ್ ಬಳಸಾಗುತ್ತೆ. ಒಳಗಡೆ ಹಾಕಿ ರೊಟೇಟ್ ಮಾಡಿದಾಗ ಅದು ಲೆದರ್ ಪೋಸ್ಟಲ್ ಬ್ಯಾಗ್ ಏನಿದೆಯಲ್ಲ ಟಾಪ್ ಪೋರ್ಷನ್ ಇಂದ ಬಾಟಮ್ ಪೋರ್ಷನ್ ಹೋಗ್ಬಿಡ್ತಿತ್ತು. ಇದು ಓಪನ್ ಇದ್ರೂ ಕೂಡ ರಿಟರ್ನ್ ನಮ್ಗೆ ಆ ಚೀಲನ್ ತೆಗಿಯಕ್ ಬರಂಗಿಲ್ಲ. ಅದು ಓಪನ್ ಮಾಡಿ ತೆಗಿಬೇಕಂತಂದ್ರೆ ಈ ರೂಮ್ ಒಳಗಡೆ ಏನಿದೆ ಅಲ್ರಿ, 2 ಪೋರ್ಷನ್ ಮಾಡಿದಾರೆ. ಒಂದ್ ಪೋರ್ಷನ್ ಬಂದ್ಬಿಟ್ಟು ವೇಟಿಂಗ್ ರೂಮ್ ಮಾಡೆಲ್ ಅಂತ ಹೇಳಿ ಕರೀತಾರೆ ಇದನ್ನ. ಮುಂಚೆ ವೇಟಿಂಗ್ ರೂಮ್ ಮಾಡೆಲ್ ಯಾವ ರೀತಿ ಇರ್ತಿತ್ತು ಅಲ್ಲೆಲ್ಲ ಏನೆಲ್ಲ ನೋಡ್ಲಿಕ್ಕೆ ಸಿಗ್ತಾವ ಅಂತ ಹೇಳಿ, ನೀವು ಯಾವ ಊರಿಗೆ ಹೋಗ್ಬೇಕಂತ ಹೇಳ್ತಿರಲ್ಲ ಅವಾಗ ಆ ಟಿಕೆಟ್ ಅನ್ನ ತೆಗೆದ್ಬಿಟ್ಟು ಅದಕ್ಕೆ ಡೇಟ್ ಪಂಚಿಂಗ್ ಮಷಿನ್ ಅಂತ ಹೇಳಿ ಕರೀತಾರೆ. ಇದ್ರೊಳಗಡೆ ಹಾಕಿ ಅದನ್ನ ಡೇಟ್ ಪಂಚ್ ಮಾಡಿ ಕೊಡ್ತಾ ಇದ್ದಾರೆ ಟಿಕೆಟ್. ಟೈಪ್ಸ್ ಆಫ್ ಸ್ಲೀಪರ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ ನೋಡ್ರಿ ಇಲ್ಲಿ. ವುಡನ್ ಸ್ಲೀಪರ್, ಸ್ಟೀಲ್ ಸ್ಲೀಪರ್, ಆಮೇಲೆ ಇದು ಕಾಂಕ್ರೀಟ್ ಸ್ಲೀಪರ್, ಈಗೆಲ್ಲ ಇವೇ ಇದಾವ್ರಿ. ಇನ್ಸ್ಪೆಕ್ಷನ್ ಮಾಡ್ಬೇಕಾದಾಗ ಆಫೀಸರ್ಸ್ ಗಳು ಮುಂದೆ ಕೊಡೋರು, ಆಮೇಲೆ ಇದನ್ನ ತಳ್ತಾ ಹೋಗ್ಬೇಕು. ಅದು ತಳ್ಳಬೇಕಾದಾಗ ಅವರು ಟ್ರ್ಯಾಕ್ ಮೇಲೆನೆ ಓಡಬೇಕಾಗ್ತಿತ್ತು. ಹುಬ್ಬಳ್ಳಿಯ ರೈಲ್ವೆ ಮ್ಯೂಸಿಯಂಲಿ ಕಂಡೆವು ಇತಿಹಾಸದ ಪಯಣವ. ಹಳೆಯ ಎಂಜಿನ್ಗಳ ಸಾಲು ನಮ್ಮ ನೆನಪುಗಳ ಬಿಚ್ಚಿ ಹಾಕು. ರೈಲ್ವೆ ಲೋಕದ ಕಥೆಯಿದು, ರೈಲ್ವೆ ಲೋಕದ ಕಥೆಯಿದು. ಹಿಮಾಲಯನ್ ರೈಲ್ವೆ, ಪೈರಿ ಕ್ವೀನ್, ಸೆಂಟಿಂಗ್ ಲೋಕೋಮೋಟಿವ್ಸ್ ಇವೆಲ್ಲ ಇದಾವ್ರಿ. ಹಂಗೆ ಈ ಕಡೆ ನೋಡ್ಕೊತ ಬಂದ್ರೆ ಇಲ್ಲೇನ್ ಡೈಗ್ರಾಮ್ ಗಳನ್ನ ನೋಡಾತಿರ್ಲ, ಇದು ಮೈಸೂರಲ್ಲಿ ಒಬ್ರು ಅವರು ರೈಲ್ವೆ ಎಂಪ್ಲಾಯ್ ಇದಾರೆ, SSC ಇದಾರೆ. ಅವ್ರ ಹೆಸರು PK ರಾಧಾಕೃಷ್ಣನ್ ಅಂತ ಹೇಳಿ. ಅವರು ಫ್ರೀ ಟೈಮಲ್ಲಿ ಏನಂತಂದ್ರೆ ಈ ಕ್ಯಾನ್ವಸ್ ಕ್ಲಾತ್ ಗಳೇನ್ ಬರ್ತಾವಲ್ಲ ಅದ್ರ ಮೇಲ್ಗಡೆ ಚಾರ್ಕೋಲ್ ನ ಬಳಸ್ಬಿಟ್ಟು ಈ ಡೈಗ್ರಾಮ್ ಗಳನ್ನ ಮಾಡಿದ್ದಾರೆ. ಅವರೇ ಮಾಡಿರೋದ್ರಿ. ಇದು ಧಾರವಾಡ ರೈಲ್ವೆ ಸ್ಟೇಷನ್, ಬಳ್ಳಾರಿ ರೈಲ್ವೆ ಸ್ಟೇಷನ್, ಆನಂದಪುರಂ ರೈಲ್ವೆ ಸ್ಟೇಷನ್. ಇದು ರೈಲ್ ಬಸ್ ಅಂತೇಳಿ ಈ ಶಿವಮೊಗ್ಗ ಮತ್ತು ತಾಳಗುಪ್ಪ ಮಧ್ಯೆ ಮುಂಚೆ ರನ್ ಆಗ್ತಾ ಇತ್ತು. ಅದ ನೋಡ್ಲಿಕ್ಕೆ ಬಸ್ ತರ ಕಾಣಿಸ್ತಿದ್ರು. ಆಮೇಲೆ ಇದು ಮೈಸೂರು ರೈಲ್ವೆ ಸ್ಟೇಷನ್, ಸ್ಟೀಮ್ ಲೋಕೋಮೋಟಿವ್ಸ್, ಆಮೇಲೆ ಇದು ಇನ್ಸ್ಪೆಕ್ಷನ್ ಟ್ರಾಲಿ, ದೂಸಾಗರ್ ಫೋಟೋ ಫ್ರೇಮ್, ಆಮೇಲೆ ಅದು ಟರ್ನ್ ಟೇಬಲ್ ಅಂತ ಹೇಳಿ, ಅಂದ್ರೆ ಒಂದು ಇಂಜಿನ್ ಅನ್ನ ತಗೊಂಡ್ಬಂದು ಆ ಟರ್ನ್ ಟೇಬಲ್ ಮೇಲೆ ನಿಂದಿರಿಸಿ ಹಿಂಗ್ ರೊಟೇಟ್ ಮಾಡಿದ್ರೆ ಅದ್ರ ಫೇಸ್ ಅನ್ನ ಹಿಂದಿರೋದನ್ನ ಮುಂದೆ ತಗೊಳ್ಳೋದು. ಈಗ ನಾವು ಎಂಟ್ರಿ ಕೊಡ್ತಾ ಇದ್ರಿ ಸ್ಟೇಷನ್ ಮಾಸ್ಟರ್ ಆಫೀಸ್ ಮಾಡೆಲ್. ಏನಂತಂದ್ರೆ ಮೊದಲು ಸ್ಟೇಷನ್ ಮಾಸ್ಟರ್ ಆಫೀಸ್ ಯಾವ ರೀತಿ ಇರ್ತಿತ್ತು, ಅವ್ರ ಆಫೀಸ್ ಒಳಗೆ ಏನೆಲ್ಲ ಇರ್ತಾ ಇದ್ದು ಅಂತ ಹೇಳಿ ಜನಗಳಿಗೆ ಗೊತ್ತಾಗ್ಲಿ ಅಂತ ಜಸ್ಟ್ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಅವ್ರು ಏನೆಲ್ಲ ಬಳಸ್ತಾ ಇದ್ರು ಅಂತ ಹೇಳಿ. ಇವರು ಸ್ಟೇಷನ್ ಮಾಸ್ಟರ್, ಆಮೇಲೆ ಇವರು ಪಾಯಿಂಟ್ಸ್ ಮ್ಯಾನ್. ನೀವೆಲ್ಲ ಅಲ್ಲೆಲ್ಲ ನೋಡ್ಕೊಂತಾನೆ ಬಂದ್ರಿ ಇವೆಲ್ಲ. ಇದು ಟೋಕನ್ ಎಕ್ಸ್ಚೇಂಜರ್. ನಿಮ್ಗೆ ಹೇಳಿದ್ದೆ ನಾನು, ಸ್ಟೇಷನ್ ಮಾಸ್ಟರ್ ಆಫೀಸ್ ಒಳಗಡೆ 2 ಇನ್ಸ್ಟ್ರೂಮೆಂಟ್ ಇರ್ತಾ ಇದ್ರು ಅಂತ ಹೇಳಿ. ಇದು ನೇಲ್ಸ್ ಟ್ಯಾಬ್ಲೆಟ್ ಟೋಕನ್ ಬಾಕ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಈ ಕಡೆ ಒಂದಿದೆ, ಆ ಕಡೆ ಒಂದಿದೆ. ಇದ್ರದ್ದು ನೆಕ್ಸ್ಟ್ ಡೆವಲಪ್ ಆಗೋದು ಬಂದ್ಮೇಲೆ ಇದು ಬಂದ್ ನೋಡ್ರಿ ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿ. ಕಂಟ್ರೋಲ್ ಪ್ಯಾನಲ್ ಇದೇನ್ ನೋಡಾತಿರ್ಲ, ಇವೆಲ್ಲ ಮೇನ್ ಲೈನ್ ರೀ. ಇದೆಲ್ಲ ಮೇನ್ ಲೈನ್, ಇವೆಲ್ಲ ಲೂಪ್ ಲೈನ್ ಅಂತ ಹೇಳಿ ಕರೀತಾರ. ಲೂಪ್ ಲೈನ್ ಇದ್ರ ಡಿಸ್ಟೆನ್ಸ್ ಬಂದ್ಬಿಟ್ಟು 50 ಮೀಟರ್ ಡಿಸ್ಟೆನ್ಸ್ ಇರ್ತೈತ್ರಿ. ಇದ್ರ ಒಳಗಡೆನೆ ಬಂದ್ರೆ ರೈಲ್ ನಿಂದಿರ್ಬೇಕು. ಹಿಂಗಾಗಿ ಹೆಚ್ಚಿಗೆ ಕೋಚ್ಗಳನ್ನ ಹಚ್ಚಂಗಿಲ್ಲ. ಇಲ್ಲಿಂದನೇ ಪಾಯಿಂಟ್ ಮತ್ತು ಸಿಗ್ನಲ್ ಗಳನ್ನ ಆಪರೇಟ್ ಮಾಡ್ತಾ ಇದ್ರು. ಇಲ್ಲಿ ಕಾಣಿಸ್ತೈತೆ ನೋಡ್ರಿ ಹೋಮ್ ಸಿಗ್ನಲ್ ಇದೆ, ಆ ಕಡೆ ಒಂದು ಹೋಮ್ ಸಿಗ್ನಲ್ ಇದೆ. ಹೋಮ್ ಸಿಗ್ನಲ್ ಲೋಕೋ ಪೈಲಟ್ ಸ್ಟೇಷನ್ ಎಂಟ್ರಿ ಹಾಕಿಂತ ಬಿಫೋರ್ ಮೊದ್ಲೇನಂತಂದ್ರೆ ಹೋಮ್ ಸಿಗ್ನಲ್ ಅನ್ನ ಅಬ್ಸರ್ವ್ ಮಾಡಿನೇ ಬರ್ಬೇಕು ಒಳಗೆ. ಇದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತ ಆರ್ಟಿಫ್ಯಾಕ್ಟ್ಸ್ ನಿಮ್ಗೆ ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾವ್ರಿ. ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬೋದು ಕೇಬಲ್ ಜಾಯ್ನರ್ ಅಂತ ಹೇಳಿ. ಆಮೇಲೆ ಈ ಕಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟರ್ಸ್ ಕೂಡ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತಾವ. ಆಮೇಲೆ ಈ ಕಡೆಯಿಂದ ನೋಡಾತಿರಲ್ಲ, ಇದು ಬೆಳಕಿನ ವಿಕಾಸನ ಯಾವ ರೀತಿ ಆಯ್ತು ರೈಲ್ವೆದಲ್ಲಿ ಅಂತ ಹೇಳಿ ಅದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಮುಂಚೆ ಎಲೆಕ್ಟ್ರಿಸಿಟಿ ಇಲ್ದಿರೋ ಟೈಮ್ ಅಲ್ಲಿ ಈ ಆಯಿಲ್ ಲ್ಯಾಂಪ್ ಗಳನ್ನ ಬಳಸೋರು. ನಂತರ ಏನಂತಂದ್ರೆ ಕೆರೋಸಿನ್ ಲ್ಯಾಂಪ್ ಗಳು ಬಂದು,
ಆಮೇಲೆ ಇನ್ಕ್ಯಾನ್ಸೆಂಟ್ ಲ್ಯಾಂಪ್, ಕಾಂಪ್ಯಾಕ್ಟ್ ಫ್ಲೋರೋಸೆಂಟ್ ಲ್ಯಾಂಪ್, ಹೈ ಪ್ರೆಷರ್ ಸೋಡಿಯಂ ಆಂಪಲ್ ಲ್ಯಾಂಪ್, ಮೆಟಲ್ ಹೈಲೈಟ್ ಲ್ಯಾಂಪ್, ಫ್ಲೋರೋಸೆಂಟ್ ಟ್ಯೂಬ್, ಇವಾಗೆಲ್ಲ LED ಲೈಟ್ ಬಳಸಾಗತ್ತಾರೆ. ಇದು ಬಂದ್ಬಿಟ್ಟು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಆರ್ಟಿಫ್ಯಾಕ್ಟ್ಸ್ ಗಳು ನಿಮ್ಗೆ ಇಲ್ಲೇ ನೋಡ್ಲಿಕ್ಕೆ ಸಿಗ್ತಾವ್ರಿ. ಸ್ಟೀಲ್ ಕೀಸ್, ಹೂಕ್ ಹೋಲ್ಸ್, ಎಲಾಸ್ಟಿಕ್ ರೈಲ್ ಕ್ಲಿಪ್, ಆಮೇಲೆ ರಬ್ಬರ್ ಪ್ಯಾಡ್, ಲೈನರ್, ಇವೆಲ್ಲ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ್ರಿ. ಇವೇನಂತಂದ್ರೆ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀಪರ್ಸ್ ಮತ್ತು ರೈಲ್ ಅನ್ನ ಜಾಯಿಂಟ್ ಮಾಡ್ಲಿಕ್ಕೆ ಬಳಸೋರು. ಈಗೆಲ್ಲ ನೀವು ನೋಡಿರ್ಬೋದು, ಟ್ರ್ಯಾಕ್ ನೋಡಿರಲ್ಲ, ಟ್ರ್ಯಾಕ್ ನೋಡಿರ್ತೀರಿ. ಅದ್ರ ಕೆಳಗಡೆ ಏನಂತಂದ್ರೆ ಸಿಮೆಂಟ್ ಬ್ಲಾಕ್ ಇದು ಬರ್ತಾವ, ಕಾಂಕ್ರೀಟ್ ಬ್ಲಾಕ್ ಗಳು, ಅದ್ರ ಮೇಲೆ ರೇಲ್ ಇರುತ್ತೆ. ಸೊ ಆ ರೇಲ್ ಮತ್ತು ಆ ಕಾಂಕ್ರೀಟ್ ಬ್ಲಾಕ್ ಅನ್ನ ಜಾಯಿಂಟ್ ಮಾಡ್ಬೇಕಾದಾಗ ಈ ಎಲಾಸ್ಟಿಕ್ ರೈಲ್ ಕ್ಲಿಪ್, ಲೈನರ್, ರಬ್ಬರ್ ಪ್ಯಾಡ್ ಇವುಗಳನ್ನ ಹಾಕ್ಬಿಟ್ಟು ಅದನ್ನ ಜಾಯಿಂಟ್ ಮಾಡ್ತಾರೆ. ಆಮೇಲೆ ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಪ್ಲೇಟ್. ಈ ಬೇರಿಂಗ್ ಪ್ಲೇಟ್ ಎಲ್ಲಿ ಅಂತಂದ್ರೆ ವುಡನ್ ಸ್ಲೀಪರು ಮತ್ತು ರೈಲ್ ಅನ್ನ ಜಾಯಿಂಟ್ ಮಾಡಬೇಕಾದಾಗ ಈ ಬೇರಿಂಗ್ ಪ್ಲೇಟ್ಸ್ ಗಳನ್ನ ಅದ್ರ ಮಧ್ಯೆ ಇಟ್ಟು ಹುಕ್ ಬೋಲ್ಟ್ ಹಾಕಿ ಜಾಯಿಂಟ್ ಮಾಡ್ತಾ ಇದ್ರು. ಆ ಕಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಸ್ ಪ್ಲೇಟ್ಸ್ ಗಳು, ಎರಡು ರೇಲ್ ಗಳನ್ನ ಜಾಯಿಂಟ್ ಮಾಡಬೇಕಾದಾಗ ಆ ಪೀಸ್ ಪ್ಲೇಟ್ ಗಳನ್ನ ಬಳಸ್ತಿದ್ರು. ಇಲ್ಲಿದೆ ನೋಡ್ರಿ, ಈ ರೈಲ್ ಬೇರೆ, ಈ ರೈಲ್ ಬೇರೆ, ಇಲ್ಲೇನಿದೆಯಲ್ಲ ಇದೇ ಪೀಸ್ ಪ್ಲೇಟ್. ಅವೆರಡನ್ನು ಜೋಡಣೆ. ಈ ರೂಮ್ ಒಳಗಡೆ ಏನಿದೆ ಅಲ್ರಿ, ಎರಡು ಪೋರ್ಷನ್ ಮಾಡಿದಾರೆ. ಒಂದ್ ಪೋರ್ಷನ್ ಬಂದ್ಬಿಟ್ಟು ವೇಟಿಂಗ್ ರೂಮ್ ಮಾಡೆಲ್ ಅಂತ ಹೇಳಿ ಕರೀತಾರೆ ಇದನ್ನ. ಮುಂಚೆ ವೇಟಿಂಗ್ ರೂಮ್ ಮಾಡೆಲ್ ಯಾವ ರೀತಿ ಇರ್ತಿತ್ತು ಅಲ್ಲೆಲ್ಲ ಏನೆಲ್ಲ ನೋಡ್ಲಿಕ್ಕೆ ಸಿಗ್ತಾವ ಅಂತ ಹೇಳಿ, ಲಾಂಗ್ ಆನ್ ಚೇರ್, ಆಮೇಲೆ ಟೀ ಪೈ, ಡ್ರೆಸ್ಸಿಂಗ್ ಟೇಬಲ್, ಟವಲ್ ಹ್ಯಾಂಗರ್, ಬಟ್ಟೆ ಹಾಕ್ಲಿಕ್ಕೆ ಹ್ಯಾಂಗರ್, ಇವೆಲ್ಲಾನು ಟೀಕ್ ವುಡ್ ಇಂದಾನೆ ಮಾಡಿರುವಂತದ್ದು ಮುಂಚೆ. ವಿಶ್ರಾಂತ ಪಡ್ಲಿಕ್ಕೆ ಅಂತ ಹೇಳಿ ವೇಟಿಂಗ್ ರೂಮ್ ಅಲ್ಲಿ ಮುಂಚೆ ಇದೇ ತರ ಟೀಕ್ ವುಡ್ ಇಂದ ಮಾಡಿರುವಂತ ಈ ಆಸನಗಳೆಲ್ಲ ನೋಡ್ಲಿಕ್ಕೆ ನಿಮ್ಗೆ ಸಿಗ್ತಾವ್ರಿ. ಆಮೇಲೆ ಈ ಪೋರ್ಷನ್ ಏನಿದೆಯಲ್ಲ ಇದು ಪಾರ್ಸಲ್ ಆಫೀಸ್ ಮಾಡೆಲ್. ಮುಂಚೆ ಪಾರ್ಸಲ್ ಆಫೀಸ್ ಯಾವ ರೀತಿ ಇತ್ತು ಅಂತ ತೋರಿಸ್ಲಿಕ್ಕೆ ಅಂತ ಜಸ್ಟ್ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಈ ಪಾರ್ಸಲ್ ಆಫೀಸ್ ಒಳಗಡೆ ಬಂದ್ಬಿಟ್ಟು ಮೇನ್ ಏನಂತಂದ್ರೆ ವೇಯಿಂಗ್ ಮಷಿನ್. ಆಮೇಲೆ ಈ ಕಡೆ ಏನ್ ಪೋರ್ಷನ್ ನೋಡತ್ತಿರಲ್ಲ ಇದು ಬುಕಿಂಗ್ ಆಫೀಸ್ ಮಾಡೆಲ್. ಮುಂಚೆ ಬುಕಿಂಗ್ ಆಫೀಸ್ ಯಾವ ರೀತಿ ಇರ್ತಿತ್ತು ಅಂತ ಹೇಳಿ ಇದು ಪ್ರಿಂಟೆಡ್ ಟಿಕೆಟ್ ಟ್ಯೂಬ್ ಅಂತ ಹೇಳಿ ಕರೀತಾರೆ. ಈ ಸೀಸನ್ ಟಿಕೆಟ್ಸ್ ಗಳನ್ನ ಇದರಲ್ಲಿ ಇಡ್ತಾ ಇದ್ರು. ಯಾವೆಲ್ಲ ಸೀಸನ್ ಟಿಕೆಟ್ಸ್ ಅಂತ ಹೇಳಿ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ನೋಡ್ರಿ. ಇವೆಲ್ಲ ವಿದ್ಯಾರ್ಥಿಗಳ ದ್ವಿತೀಯ ದರ್ಜೆ ಮಾಸಿಕ ಸೀಸನ್ ಟಿಕೆಟ್ಸ್. ಆಮೇಲೆ ಇಲ್ಲೇ ನೋಡತ್ತಿದ್ದು ಪ್ರಿಂಟೆಡ್ ಟಿಕೆಟ್ ಟ್ಯೂಬ್ ಅಂತ ಹೇಳಿ ಕರೀತಾರೆ. ನಿಮ್ಗ ಆ ಕಡೆ ಒಂದು ಪ್ರಿಂಟಿಂಗ್ ಮಷಿನ್ ತೋರಿಸಿದೆ. ಆ ಪ್ರಿಂಟಿಂಗ್ ಮಷಿನ್ ಒಳಗ ಮುಂಚೆ ಕಾರ್ಡ್ಬೋರ್ಡ್ ಟೈಪ್ ಟಿಕೆಟ್ ಗಳು ಬರ್ತಾ ಇದ್ವು. ಅದನ್ನ ಇಲ್ಲಿ ಸೀರಿಯಲ್ ಆಗಿ ಇಡ್ತಾ ಇದ್ರು. ನೀವು ಯಾವ ಊರಿಗೆ ಹೋಗ್ಬೇಕಂತ ಹೇಳ್ತಿರಲ್ಲ ಅವಾಗ ಆ ಟಿಕೆಟ್ ಅನ್ನ ತೆಗೆದ್ಬಿಟ್ಟು ಅದಕ್ಕೆ ಡೇಟ್ ಪಂಚಿಂಗ್ ಮಷಿನ್ ಅಂತ ಹೇಳಿ ಕರೀತಾರೆ. ಇದ್ರೊಳಗಡೆ ಹಾಕಿ ಅದನ್ನ ಡೇಟ್ ಪಂಚ್ ಮಾಡಿ ಕೊಡ್ತಾ ಇದ್ರು ಟಿಕೆಟ್. ಇದಕ್ಕ ಕ್ಯಾಶ್ ಚೆಸ್ಟ್ ಅಂತ ಹೇಳಿ ಕರೀತಾರ. ಇದು ಎಲ್ಲಿ ಅಂತಂದ್ರೆ ಒಂದು ರೈಲ್ ಒಳಗಡೆ ಹಿಂದ್ಗಡೆ ಒಬ್ರು ಗಾರ್ಡ್ ಏನ್ ಇರ್ತಾರಲ್ಲ ಆ ಗಾರ್ಡ್ ಕೋಚ್ ಒಳಗಡೆ ಇದು ಫಿಕ್ಸ್ ಇರ್ತಾ ಇತ್ತು. ಇದು 200 ಇಂದ 250 kg ವರೆಗೂ ವೇಟ್ ಇದ್ರೆ ಇದ್ರದ್ದು. ಇದು ಏನಕ್ಕೆ ಅಂತಂದ್ರೆ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ದುಡ್ಡು ಏನು ಕಲೆಕ್ಟ್ ಆಗತ್ತಲ್ಲ ಆ ದುಡ್ಡನ್ನ ಲೆದರ್ ಪೋಸ್ಟಲ್ ಬ್ಯಾಗ್ ಅಂತ ಹೇಳಿ ಬರ್ತಾವ. ಆ ಚೀಲದೊಳಗೆ ಹಾಕ್ಬಿಟ್ಟು ಚೀಲದಲ್ಲಿ ಹಾಕಿ ಅದನ್ನ ಸೀಲ್ ಮಾಡ್ತಾ ಇದ್ರು. ಇದರಲ್ಲಿ 2 ಪೋರ್ಷನ್ ಐತ್ರಿ, ಟಾಪ್ ಮತ್ತು ಬಾಟಮ್ ಪೋರ್ಷನ್. ಈ ಬಾಟಮ್ ಪೋರ್ಷನ್ ಯಾವಾಗ್ಲೂ ಲಾಕ್ ಮಾಡಿಬಿಟ್ಟು ಇದನ್ನ ಸೀಲ್ ಮಾಡೋರು. ಈ ಟಾಪ್ ಪೋರ್ಷನ್ ಏನಿದೆ ಇದು ಓಪನ್ ಇರ್ತಿತ್ತು. ಅವ್ರೇನ್ ಸೀಲ್ ಮಾಡಿರೋ ಚೀಲಗಳೇನಿರ್ತಾವಲ್ಲ ಅದನ್ನ ತಗೊಂಡ್ ಬಂದ್ಬಿಟ್ಟು ಇದ್ರ ಒಳಗಡೆ ಹಾಕಿ ರೊಟೇಟ್ ಮಾಡಿದಾಗ ಅದು ಲೆದರ್ ಪೋಸ್ಟಲ್ ಬ್ಯಾಗ್ ಏನಿದೆಯಲ್ಲ ಟಾಪ್ ಪೋರ್ಷನ್ ಇಂದ ಬಾಟಮ್ ಪೋರ್ಷನ್ ಹೋಗ್ಬಿಡ್ತಿತ್ತು. ಇದು ಓಪನ್ ಇದ್ರು ಕೂಡ ರಿಟರ್ನ್ ನಮ್ಗೆ ಆ ಚೀಲನ್ ತೆಗಿಯಕ್ ಬರಂಗಿಲ್ಲ. ಅದು ಓಪನ್ ಮಾಡಿ ತೆಗಿಬೇಕಂತಂದ್ರೆ ಇಲ್ಲಿಂದಾನೇ ತೆಗಿಬೇಕು. ಬಟ್ ಅದು ಲಾಕ್ ಆಗಿ ಸೀಲ್ ಆಗಿದೆ. ಇದೇ ತರ ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಅಲ್ಲೂ ಟ್ರೈನ್ ನಿಂತಾಗ ಅಲ್ಲಿ ಕಲೆಕ್ಟ್ ಆಗಿರುವಂತ ದುಡ್ಡನ್ನ ಚೀಲದೊಳಗೆ ಹಾಕ್ಬಿಟ್ಟು ಆ ಚೀಲನ ಕಟ್ಟಿ ಸೀಲ್ ಮಾಡಿ ತಗೊಂಡ್ ಬಂದು ಇದ್ರಾಗ ಹಾಕ್ತಿದ್ರಿ. ಇದೇನಂದ್ರೆ ಮೇನ್ ಸ್ಟೇಷನ್ ಬಂದಾಗ ಅವೆಲ್ಲ ಇದನ್ನ ತಗೊಂಡು ಕ್ಯಾಶ್ ಆಫೀಸಿಗೆ ಕಳ್ಸೋರು. ಇಲ್ಲೇ ನೋಡಾಕತ್ತಿರಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಲ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ. ಇಲ್ಲಿ ಮೇಲ್ಗಡೆ ನೋಡತ್ತಿರಲ್ಲ ಒಂದು ಲೈನ್, ಇದೇನಂತಂದ್ರೆ ಈಗ ನೀವು ಒಂದು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ಮೀಟರ್ ಗೇಜ್ದು ಒಂದು ರೈಲ್ ಹೋಗ್ತಾ ಇದೆ ಅಂತಂದ್ರೆ ಇಂಜಿನ್ ನಿಂದು, ಕೋಚ್ದು, ವ್ಯಾಗನ್ದು ವೀಲ್ ಬೇರೆ ಬೇರೆ ಇರ್ತಾವ. ಇಲ್ಲಿ ಫಸ್ಟ್ ಏನ್ ನೋಡತ್ತಿರಲ್ಲ ಇದು ಬಂದ್ಬಿಟ್ಟು ಮೀಟರ್ ಗೇಜ್ ಡೀಸೆಲ್ ಇಂಜಿನ್ ಕೆಳಗಡೆ ವೀಲ್ ರೀ. ಇದು ಬಂದ್ಬಿಟ್ರೆ ಮೀಟರ್ ಗೇಜ್ ಮೇಲೆ ಹೋಗುವಂತ ಒಂದು ವ್ಯಾಗನ್ದು ವೀಲ್. ಆಮೇಲೆ ಇದು ಮೀಟರ್ ಗೇಜ್ ಕೋಚ್ದು ವೀಲ್ ಈ ತರ ಬರ್ತಾವ ಇಲ್ಲಿ.
ಆಮೇಲೆ ಸ್ಟೀಮ್ ಲೊಕೊಮೋಟಿವ್, ಟೆಂಡರ್ ಟ್ರಾಲಿ ವೀಲ್, ಆಮೇಲೆ CRT ಬಾಕ್ಸ್ ವ್ಯಾಗನ್ ವೀಲ್, BCN ಬಾಕ್ಸ್ ವ್ಯಾಗನ್ ವೀಲ್, ಈ ಬ್ರಾಡ್ಗೇಜ್ ಡೀಸೆಲ್ ಗೂಡ್ಸ್ ಅದ್ರದ್ದು ವೀಲ್ಗಳು, ಈ ಸ್ಟೀಮ್ ಕ್ರೇನ್ ವೀಲ್ ರೀ ಇದು. ಇಲ್ಲೇ ನೋಡತ್ತಿರಲ್ಲ, ಇದು ತುಂಬಾ ಹಳೆದು ವಿಂಟೇಜ್ ರೇಲ್ ವೀಲ್ ಅಂತ ಹೇಳಿ. ಈ ರೌಂಡ್ ಡಿಸ್ಕ್ ಇದು ಸ್ಪೋಕ್ ಡ್ರಿಮ್ ಅಟ್ಯಾಚ್ ಇದೆ. ಆಮೇಲೆ ಇವು ಟೈಪ್ಸ್ ಆಫ್ ಸ್ಲೀಪರ್ಸ್ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವ ನೋಡ್ರಿ ಇಲ್ಲಿ. ವುಡನ್ ಸ್ಲೀಪರ್, ಸ್ಟೀಲ್ ಸ್ಲೀಪರ್, ಆಮೇಲೆ ಇದು ಕಾಂಕ್ರೀಟ್ ಸ್ಲೀಪರ್, ಈಗೆಲ್ಲ ಇವೇ ಇದಾವ್ರಿ. ಇನ್ಸ್ಪೆಕ್ಷನ್ ಮಾಡ್ಬೇಕಾದಾಗ ಆಫೀಸರ್ಸ್ಗಳು ಮುಂದೆ ಕೊಡೋರು, ಆಮೇಲೆ ಇದನ್ನ ತಳ್ತಾ ಹೋಗ್ಬೇಕು. ಅದು ತಳ್ಬೇಕಾದಾಗ ಅವರು ಟ್ರ್ಯಾಕ್ ಮೇಲೆನೆ ಓಡಬೇಕಾಗ್ತಿತ್ತು. ಮೊದ್ಲು ವುಡ್ ಇಂದಾನು ಮಾಡ್ತಿದ್ರು. ವುಡನ್ ಸ್ಲೀಪರ್. ಇಲ್ಲೇ ನೋಡತ್ತಿರಲ್ಲ, ಬೇರಿಂಗ್ ಪ್ಲೇಟ್, ಹುಕ್ ಬೋಲ್ಟ್ ಮತ್ತೆ ರೇಲ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಬಳಸೋರು. ನಂತರ ಏನದು ಅಂತಂದ್ರೆ ಸ್ಟೀಲ್ ಬಂದು ಸ್ಟೀಲ್ ಸ್ಲೀಪರ್ಸ್, ಸ್ಟೀಲ್ ಕೀಸ್ ಮತ್ತೆ ರೇಲ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ. ಈಗೆಲ್ಲ ಏನಂತಂದ್ರೆ ಕಾಂಕ್ರೀಟ್ ಸ್ಲೀಪರ್, ಎಲಾಸ್ಟಿಕ್ ರೇಲ್ ಕ್ಲಿಪ್, ಲೈನರ್, ರಬ್ಬರ್ ಪ್ಯಾಡ್ ಕೆಳಗಡೆ ಅದನ್ನ ಹಾಕ್ಬಿಟ್ಟು ಈ ರೈಲ್ ಜೊತೆ ಜಾಯಿನ್ ಮಾಡ್ತಾ ಇದ್ರು. ಇದಕ್ಕೆ ಇನ್ಸ್ಪೆಕ್ಷನ್ ಟ್ರಾಲಿ ಅಂತ ಹೇಳಿ ಕರೀತಾರೆ. ಈ ಟ್ರ್ಯಾಕ್. ಆಮೇಲೆ ಟೈಪ್ಸ್ ಆಫ್ ರೇಲ್ಸ್ಗಳು ನೋಡ್ರಿ. ಈ ರೈಲ್ವೆ ಟ್ರ್ಯಾಕ್ ಮೇಲೆ ಯೂಸ್ ಮಾಡಿರುವಂತ ಟೈಪ್ಸ್ ಆಫ್ ರೇಲ್ಸ್ಗಳು. ಇಲ್ಲೇ ನೋಡತ್ತಿರಲ್ಲ, ಇದು ಆಗಿನ ಕಾಲದ ಒಂದು ಪ್ಲಾಟ್ಫಾರ್ಮ್ ಇದು. ನೀವು ಇಲ್ಲಿ ನೋಡ್ಬೋದ್ರಿ, ಫ್ಯಾನ್ ನೋಡ್ಬೋದು, ಈ ಕಂಬಗಳನ್ನ ನೋಡ್ರಿ, ಎಲ್ಲ ಹಳೆವ ಇವು. ಆಮೇಲೆ ಇಲ್ಲಿ ಕೂಡ್ಲಿಕ್ಕೆ ಏನ್ ಬೆಂಚ್ಗಳದಾವಲ್ಲ, ಇದು ಕೂಡ ಮದ್ರಾಸ್ ಸದರ್ನ್ ಮರಾಠ ರೈಲ್ವೆ ಏನ್ ಮುಂಚೆ ಇತ್ತಲ್ಲ, ಆಗಿನ ಕಾಲದ ಇವು ಬೆಂಚ್ಗಳು. ಇವೆಲ್ಲ ಟೀಕುಡಿಂದಾನೆ ಮಾಡಿರೋಂಥದ್ದು. ಆಮೇಲೆ ಇಲ್ಲಿ 2 ಕೋಚ್ಗಳು ನೋಡ್ಲಿಕ್ಕೆ ಸಿಗ್ತಾವ. ಒಂದು ಥಿಯೇಟರ್ ಕೋಚ್, ಇನ್ನೊಂದು ರೆಸ್ಟೋರೆಂಟ್ ಕೋಚ್ ಅಂತ ಹೇಳಿ. ಈ ಥಿಯೇಟರ್ ಕೋಚ್ ಒಳಗಡೆ ರೈಲ್ವೆ ರಿಲೇಟೆಡ್ ವಿಡಿಯೋಗಳನ್ನ ತೋರಿಸ್ತಾರೆ.